ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ವಿಕಾಸ್ ಕುಮಾರ್ ಮೊದಲ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ನನ್ನ ಪರವಾಗಿ ನಿಂತಹ ಕನ್ನಡಿಗರಿಗೆ ಧನ್ಯವಾದ ಹೇಳಿದ್ದಾರೆ ವಿಕಾಸ್ ಕುಮಾರ್. ನನಗೆ ತಂದೆ ಇಲ್ಲ, ನಾನು ಮತ್ತು ತಾಯಿ ಇರೋದು. ನನ್ನ ವಿರುದ್ಧ ವಿಂಗ್ ಕಮಾಂಡರ್ ಸುಳ್ಳು ದೂರು ಕೊಟ್ಟಿದ್ದಾರೆ. ಪೊಲೀಸರು ಸೂಕ್ತ ತನಿಖೆಯ ಭರವಸೆ ಕೊಟ್ಟಿದ್ದಾರೆ. ನಾನು ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಕಾಸ್. ನನಗೆ ನ್ಯಾಯ ಸಿಗುವಂತಹ ಭರವಸೆ ಇದೆ. ವಿಂಗ್ ಕಮಾಂಡರ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೇನೆ. ವಿಡಿಯೋ ಮುಖಾಂತರ ಕನ್ನಡಿಗರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ವಿಕಾಸ್ ಕುಮಾರ್. ನನ್ನ ನೆರವಿಗೆ ನಿಂತಹ, ನನಗೆ ಸಪೋರ್ಟ್ ಮಾಡಿದಂತಹ ಕನ್ನಡಿಗರಿಗೆ ನಾನು ಧನ್ಯವಾದ ಹೇಳ್ತೀನಿ. ನನಗೆ ತಂದೆ ಇಲ್ಲ, ನಾನು ತಾಯಿ ಇಬ್ಬರೇ ಇರೋದು. ನಾನು ಈ ಒಂದು ವಿಚಾರವನ್ನು ಇಲ್ಲಿಗೆ ಬಿಡೋದಿಲ್ಲ. ನನಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗಬೇಕು. ಪೊಲೀಸರು ಕೂಡ ನ್ಯಾಯ ಕೊಡಿಸೋದಾಗಿ ಹೇಳಿದ್ದಾರೆ, ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸೋದಾಗಿ ಹೇಳಿದ್ದಾರೆ. ಹಾಗಾಗಿ ನ್ಯಾಯ ಸಿಗೋವರೆಗೂ ಕೂಡ ನಾನು ಕಾನೂನು ಹೋರಾಟ ಮಾಡ್ತೇನೆ. ವಿಡಿಯೋ ಮುಖಾಂತರ ಕನ್ನಡಿಗರಿಗೆ ಧನ್ಯವಾದ ಹೇಳಿದ್ದಾರೆ. ಬಾಯ್ ಮೂಮೆಂಟ್ ಸರಿ. ನನಗೆ ಇವಾಗ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲ ಕನ್ನಡ ಮೀಡಿಯಾಗೆ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಐ ಆಮ್ ಸಾರಿ, ನಾನು ಮಾತಾಡ್ತಿರೋ ಸ್ವಲ್ಪ ಸ್ಪಷ್ಟ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಾಗಿರೋ ಇಂಜುರಿಯಿಂದ ನನಗೆ ಬಾಯ್ ಮೂಮೆಂಟ್ ಸರಿ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ನಾನು ಸರಿ ಸ್ಪಷ್ಟವಾಗಿ ಕೆಲವೊಂದು ಪದಗಳು ಬಂದಿರೋದ್ರೆ ಕ್ಷಮಿಸಿ. ಸೊ ಫಸ್ಟ್ ಆಫ್ ಆಲ್ ನಾನು ಅಡ್ವೊಕೇಟ್ ಅಜಯ್ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ಅರುಣ್ ಕುಮಾರ್ ಸೋಷಲ್ ವರ್ಕರ್ ಅವರು ನನ್ನ ಪರ ಬಂದು ನಿನ್ನೆ ನೈಟಿಂದ ಅಜಯ್ ಕುಮಾರ್ ಅವರು, ಆಮೇಲೆ ಅರುಣ್ ಕುಮಾರ್ ಅವರು ನಿನ್ನೆ ನೈಟಿಂದ ಅವರು ಸ್ಟೇಷನಲ್ಲೇ ಇದ್ದರು, ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ನಾರಾಯಣ್ ಗೌಡ ಅವರು, ಆಮೇಲೆ ಅಶ್ವಿನಿ ಗೌಡ ಅವರಿಗೆ ಎಲ್ಲ ತುಂಬ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕನ್ನಡ ಸಂಘಗಳಿಗೆ, ಆಮೇಲೆ ಎಲ್ಲ ಮೀಡಿಯಾಗಳಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಏನಿದಾರಲ್ಲ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ನನ್ನ ಮೇಲೆ ಯಾವುದೇ ಇದಾಗಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಒಬ್ಬ ವಿಕ್ಟಿಮ್ ಯಾವ ಸ್ಥಿತಿಯಲ್ಲಿದ್ದಾಗ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡಿದ್ದಾರೆ. ನನಗೆ ಮೆಡಿಕಲ್ ಅಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಸೈಡ್ ಆಫ್ ದ ಸ್ಟೋರಿನೂ ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಕಡೆಯಿಂದನೂ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು. ಸೊ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ನಾನು ದೊಡ್ಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿ ಆಗ್ತಾಯಿದೆ. ನಾನು ಸದ್ಯಕ್ಕೆ ಇವಾಗ ನಾನು ಏನು ಹೇಳ್ಬೇಕಂದ್ರೆ ನನ್ನ ಕೆಲ್ಸಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು, ನನ್ನ ತಾಯಿ ಇಬ್ಬರೇ ಇರೋದು. ಸೊ ನನ್ನ ಕೆಲಸ ಮಾಡಿ ನನ್ನ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನು ಇಲ್ಲಿಗೆ ಬಿಡಲ್ಲ. ನಾನು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಆಗಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಬೇಕನ್ನಿಸ್ತಾ ಇದೆ. ಬಟ್ ನಾನು ಇಲ್ಲಿಗೆ ಬಿಡಲ್ಲ, ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷನರ್ ಸರ್ ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ. ಏನು ವರಿ ಮಾಡಬೇಡ, ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ನಾನು ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಏನು ಹೇಳೋದು, ಆಲ್ರೆಡಿ ನನಗೆ HR ಅವರು ಕಾಲ್ ಮಾಡಿ ಹೆಂಗೋ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ. ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡಲ್ಲ. ನಾನು ವಿಂಗ್ ಕಮಾಂಡರ್, ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಅವ್ರು ಏನಿದಾರಲ್ವ ಅವ್ರ ಕಡೆಯಿಂದ ನನಗೆ ಏನು ನ್ಯಾಯ ಬೇಕೋ ಅದು ನಾನು ತೊಗೊತೇನೆ. ನನಗೆ